ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಹಾಗೆ ಇದು ಪಾರ್ಟ್ 2 ವಿಡಿಯೋದಲ್ಲಿ ಮುರುಡೇಶ್ವರದಲ್ಲಿ ಇದ್ವಿ. ಸೊ ಹಾಗೆ ಇದು ಕಂಟಿನ್ಯೂಷನ್ ವ್ಲಾಗ್ ಆಗಿರುತ್ತೆ. ನಾವು ಈ ವ್ಲಾಗಲ್ಲಿ ಏನಂತ ಅಂದರೆ ಮುರುಡೇಶ್ವರಿಂದ ಎಕ್ಸಿಟ್ ಅಂದರೆ ನಾವು ಚೆಕ್ಔಟ್ ಮಾಡೋ ರೂಮ್ನ ಚೆಕ್ಔಟ್ ಮಾಡೋ ಟೈಮು. ಹಾಗಾಗಿ ಬೆಳಿಗ್ಗೆನೇ ಎದ್ದು ರೆಡಿಯಾಗಿ ಮಕ್ಳಿಗೂ ಕೂಡ ಸ್ನಾನ ಮಾಡಿಸಿ ರೆಡಿ ಮಾಡಿಸಿ ಬ್ಯಾಗ್ ಎಲ್ಲ ಮಾಡಿದ್ವಿ. ಇಲ್ಲಿ ನೋಡ್ತಾ ಇರ್ಬೋದು ನಾವು ಬೆಳಿಗ್ಗೆ ಈ ಥರ ರೆಡಿಯಾಗಿದ್ವಿ. ಈ ಡ್ರೆಸ್ಸು ಕೂಡ ನಾನು ಮೀಶೋದಲ್ಲೇ ತೊಗೊಂಡಿದ್ದು. ಡ್ರೆಸ್ ಲಿಂಕ್ ಬೇಕು ಅಂದರೆ ಕಮೆಂಟ್ ಬಾಕ್ಸಲ್ಲಿ ಲಿಂಕ್ ಅಂತ ಕಮೆಂಟ್ ಮಾಡಿ, ನಾನು ಲಿಂಕ್ನ ಡೈರೆಕ್ಟಾಗಿ ಶೇರ್ ಮಾಡ್ತೀನಿ. ಹಾಗೆ ಚಿಂಟು ಅವರಪ್ಪ ಎಲ್ಲ ರೆಡಿ ಮಾಡ್ತಾಯಿದ್ರು, ಶೂಸ್ ಎಲ್ಲ ಹಾಕಿ ನೋಡಿ ಮಗುನ ಎಷ್ಟು ನೀಟಾಗಿ ರೆಡಿ ಮಾಡಿದ್ದಾರೆ. ಹಾಗೆ ಪಕ್ಕದಲ್ಲೇ ಇತ್ತು, ನಾವು ರೂಮ್ ಬುಕ್ ಮಾಡಿರೋ ಪಕ್ಕದಲ್ಲೇ ಹೋಟೆಲ್ ಇತ್ತು. ಸೊ ಹಾಗಾಗಿ ಬಂದು ತಿಂಡಿ ಮಾಡ್ಕೊಂಡು ಹೊರಡೋಣ ಅಂತ ಹೇಳ್ಬಿಟ್ಟು ಎಲ್ಲರೂ ತಿಂಡಿ ತಿಂತಾಯಿದ್ವಿ. ನಾನು ಮಸಾಲೆ ದೋಸೆ ತೊಗೊಂಡೆ, ನರೇಶ್ ಅವರು ಇಡ್ಲಿ ವಡೆ ತೊಗೊಂಡ್ರು. ಹಾಗೆ ತಿಂಡಿ ಎಲ್ಲ ಮಾಡಿಕೊಂಡು ಒಂದು ಒಳ್ಳೆ ಟೀ ಕುಡಿದ್ವಿ. ಹಾಗಾಗಿ ಟೀನು ಕುಡ್ಕೊಂಡು ಅಲ್ಲಿಂದ ನಂತರ ನಾವು ಇಲ್ಲಿ ಮುರುಡೇಶ್ವರನ ಬಿಡೋ ಟೈಮ್ ನಿಜವಾಗ್ಲೂ ಬೇಜಾರಾಗ್ತೈತಿ. ಇನ್ನೂ ಅಂದರೆ ಸ್ವಲ್ಪ ಟೈಮ್ ಇಲ್ಲೇ ಸ್ಪೆಂಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ವಿ. ಬಟ್ ಬೀಚ್ಗೆ ಹೋಗೋದಕ್ಕೆ ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾವು ಬೇಗನೆ ಬಿಟ್ಟಿದ್ವಿ. ಏನ್ ಕ್ಲಿಪ್ಪು ಹೋಗೋಣ ಈಗ. ದಿಲೀಪ್ ಮಾಮ ಅಲ್ಲಿಗೆ ಹೋಗ್ತಾ ಇರೋದು ಈಗ. ಹೆಂಗೋ ನೀವು ಇದನ್ನ ಬಿಟ್ಬಿಟ್ಟು ಮುಂದೆ ಹೋದ್ನಲ್ಲ, ಬೇಕಾದ್ರೆ ನಿನ್ ಜೊತೆಲೆ ಇದ್ಬಿಡ್ತಾನ ನಾನು, ನಿನ್ ಜೊತೆಲೆ ಬೇಕಾದ್ರೆ ಇದ್ಬಿಡ್ತಾನ ರಾಮ ಅಪ್ಪನ ಬಿಟ್ಟೀಗ ಅಷ್ಟೇ ಮರ್ಡರ್ ಮಾಡ್ಬಿಡ್ತಾನೆ ನಾನು. ನಮ್ಮನೇಲಿ ಮಾತ್ರ ಬರ್ತಿತ್ತು, ಇಲ್ಲೂ ಬರ್ತೈತಾರ, ಎಲ್ಲಿದು ಕಾಣಿಸ್ತಿಲ್ಲ. ಡ್ಯಾನ್ಸ್ ಮಾಡೋ ಡ್ಯಾನ್ಸ್ ಹಿಂಗೆ ಇಲ್ಲಿ ಸಿನಿಮಾ ಇಲ್ಲಿ ನೋಡಿಲಿ. ಜ್ವರ ಬಂದೈತೆ ನನಗೆ. ನೀನ್ ಮೇಡಮ್ ಯಾವುದು
ಆಡ್ ಮಾತ್ರ ಕರ್ಕೊಂಡು ಬರ್ತೀನಿ ಮತ್ತೆ. ಓಕೆ ಓಕೆ. ನೋಡಿ ಅಲ್ಲೆಲ್ಲ ಫೋಟೋ ತಗೊಂಡ್ಬಿಡ್ತಾರ. ಎಲ್ಲಿ ಸ್ಟಾಪ್ ಮಾಡ್ತೀರಿಲ್ಲ? ಎಲ್ಲ ಕ್ಯಾಪ್ಚರ್ ಆಗ್ರಿ ಇದ್ರೆ ನೆಮ್ಮದಿ ಆಗಿರ್ಬೇಕಂತ ಆಗ್ತದೆ. ನರಿ ಮೊಬೈಲಲ್ಲಿ ಮಾತಾಡ್ಕೊಂಡು ಇದು ಮಾಡ್ಬೇಡ. ಈ ಕಡೆ ಜಾಸ್ತಿ ಬರ್ತಾವೆ. ಬ್ಯಾಡ್ ಟೈಮ್ ಅಂದ್ರೆ ಇದೆ ಅನ್ಸುತ್ತೆ. ಮತ್ತೆ 4-5 ಬಾ ಮಗನೆ. ಚಪ್ಪಲಿ ಬಿಚ್ಚಿಟ್ಟು ಹೋಗ್ಬೇಕು. ಬಾ ಏನಾಗಲ್ಲ. ಆಯ್ತು ಇಟ್ಕೊಂಡು ಜಿಯ ಬರ್ತಾ ಇದೆ ನೋಡಿ. ಫೋಟೋ ತೆಗೆ. ಯಾಕೆ ಆಟಾಡಿ. ಎಕ್ಸಿಟ್ ಮರವಂತೆ ಬೀಚ್. ಇಲ್ಲಿಂದ ನೆಕ್ಸ್ಟ್ ಮಲ್ಪೆ. ಗೋಯಿಂಗ್ ಟು ಮಲ್ಪೆ ಬೀಚ್. ಅದು ನೋಡಿ ಮೇಡಮ್, ನಾನೇನಿಲ್ಲ ನಾವು ಹೋಗ್ಬೋದಿದ್ರ ಮೇಲೆ ಹೋಗಿದ್ವಾ?
ಆನೆಗುಡ್ಡೆ ಶ್ರೀ ವಿನಾಯಕ ದೇವಸ್ಥಾನ. ಬಟ್ ಇಲ್ಲೇ ನಾವು ಅಡುಗೆ ಮಾಡ್ಕೊಂಡು ತಿಂದಿದ್ದು, ಆ ಕಡೆ ಕೆಳಗಡೆ ಡೌನಲ್ಲಿ ಇಲ್ಲಿ ಸ್ಕೂಲ್ ಟ್ರಿಪ್ ಅಂದಾಗ. 6 to 7 years ಆಯಿತು ನಾವು ಬಂದು. ನನಗೆ ಗೊತ್ತು ಹೋಗ್ತಾ ರೋಡಲ್ಲಿ ಅಂತ ಹೇಳಿದ್ರಲ್ಲ, ನಾನು ಅದಕ್ಕೆ ಹ್ಞೂ ಅಂತಂದೆ. ನೀವು ತಾನೇ ಮಾತಾಡಬೇಕು, ಇಲ್ಲಪ್ಪ ಲೇಟ್ ಆಗುತ್ತೆ ಹೋಗ್ಬಿಡೋಣ ಅಂತ.